ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಈ ರುಚಿಯಾದಂಥ ಹೆಲ್ದಿ ಆದಂಥ ಕ್ಯಾರೆಟ್ ಹಲ್ವಾನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಕ್ಯಾರೆಟ್ ಹಲ್ವಾ ಮಾಡೋಕೆ ಇಲ್ಲಿ ಈ ಥರದ ಕ್ಯಾರೆಟ್ನ ತೊಗೊಂಡೇವಿ. ಈಗ ಸೀಸನ್ ವೈಸ್ ನೋಡಿ, ಸಂಕ್ರಮಣ ಸುತ್ತು ಈ ಥರ ಕ್ಯಾರೆಟ್ ಬರ್ತೈತಿ. ಈ ಕ್ಯಾರೆಟ್ಲಿ ಮಾಡಿದ್ರೆ ಹಲ್ವಾ ಭಾಳ ರುಚಿಯಾಗಿರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಬೆಂಗಳೂರು ಕ್ಯಾರೆಟ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ಅದೆಲ್ಲ ಸೀಸನ್ನಾಗೂ ಸಿಗ್ತದೆ ಬೆಂಗಳೂರು ಕ್ಯಾರೆಟ್ ನಿಮ್ಗೆ. ಈ ಕ್ಯಾರೆಟು ಸಂಕ್ರಮಣ ಸುತ್ತು ಈ ಸೀಸನ್ನಾಗ ಬರ್ತೈತಿ. ಆದಷ್ಟು ಈ ಸೀಸನ್ನಾಗ ಇದನ್ನು ತೊಗೊಂಡು ಮಾಡಿದ್ರೆ ಭಾಳ ರುಚಿಯಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಇಲ್ಲಿ ನಾವು 2 ಕ್ಯಾರೆಟ್ನ ತೊಗೊಂಡಿವಿ. ಈ ಸೈಜಿಂದ 2 ಕ್ಯಾರೆಟ್ನ ಮೇಲಿನ ಸಿಪ್ಪಿ ತೆಗೆದು ತುರಿದಿಟ್ಕೊಂಡಿವಿ. ಈಗ ತುರಿದಂಥದ್ದು ಏನು ಕ್ಯಾರೆಟ್ ಇರೋದಲ್ಲ, ಅದನ್ನ ಅಳತೆ ತೊಗೊಂಡು ಹಲ್ವಾ ಮಾಡೋಣ ನಾವೀಗ. 2 ಕ್ಯಾರೆಟ್ ತೊಗೊಂಡು ತುರಿದಿದ್ದೀವಲ್ಲ, ಇದು ಒಂದು ಬೌಲ್ ಅಳ್ತಿರ ಆಗೈತಿದು. ಅಂದ್ರೆ ಸಕ್ಕರೆ ನಮ್ಗೆ ಪ್ರಮಾಣ ಹಾಕ್ಕೊಳಕ್ಕೆ ಗೊತ್ತಾಗತ್ತಂತೇಳಿ ಈಗ 1 ಬೌಲ್ನಷ್ಟು ಕ್ಯಾರೆಟ್ ತುರಿಯೈತಿ. ಈ 1 ಬೌಲ್ ನಾವು ಯಾವ್ದು ಅಳತೆ ತೊಗೊಂಡಿರ್ತೀವಲ್ಲ ಅದ್ರ ಕ್ಯಾರೆಟ್ ಇರ್ತೈತಲ್ಲ, ಅದ್ರದ್ದು 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೋಬೇಕು. ಅಂದರೆ 3/4ನಷ್ಟು ಸಕ್ಕರೆ ಹಾಕೊಂಡು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ. ಇಲ್ಲಿ ನಾವು ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿ ಯೂಸ್ ಮಾಡ್ಕೊಳಕತ್ತೀವಿ. ಡ್ರೈ ಫ್ರೂಟ್ನ ತುಪ್ಪದೊಳಗೆ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್. ನೆಕ್ಸ್ಟ್ ಕ್ಯಾರೆಟ್ ತುರಿ, ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ತುಪ್ಪದೊಳಗೆ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಹಸಿ ವಾಸನೆ ಅದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಕ್ಯಾರೆಟ್ ತೊಗೊಂಡ್ರೆ ಕಲರ್ ಭಾಳ ಚಂದ ಬರುತ್ತೆ ಹಲ್ವಾದ ಇದು. ಈ ರೀತಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡೇವೆ ನಾವು. ಕಲರು ಚೇಂಜ್ ಆಗತ್ತೆ, ಗೊತ್ತಾಗತ್ತೆ ನಿಮ್ಗೆ ಕಲರ್ ಚೇಂಜ್ ಆಗಿದ್ದು. ಆಮೇಲೆ ನೀರಿನ ಅಂಶ ಎಲ್ಲ ಹೋಗತ್ತೆ ನಿಮಗೆ. ನೆಕ್ಸ್ಟ್ ಇದಕ್ಕೀಗ ಸ್ವಲ್ಪ ಕೆನೆ ಇದ್ದಂಥ ಹಾಲು ಹಾಕ್ಕೊಳಕತ್ತೀವಿ ನಾವು. ಇಲ್ಲಿ ನಾವು ಕೆನೆ ಯೂಸ್ ಮಾಡೀವಿ. ನೀವು ಇಲ್ಲಿ ಖೋವಾನು ಯೂಸ್ ಮಾಡ್ಕೋಬೋದು, ಅಥವಾ ಏನಾರು ಪೇಡೆದು ಉಳಿದಿದ್ದು ಅಂದರೆ ಪೇಡೆನೂ ನೀವು ಇದಕ್ಕೆ ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಸಾಫ್ಟ್ನೆಸ್ ಬರಲಿ ಅನ್ನೋ ಸಲುವಾಗಿ ಹಾಲನ್ನ ಹಾಕ್ಕೊಳಕತ್ತೀವಿ. ಒಂದು 2 ರಿಂದ 3 ನಿಮಿಷ ಹಾಲೊಳಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆವಾಗ ಎಲ್ಲ ಕ್ಯಾರೆಟ್ ಬೆಂದೈತಿ. ಈ ಕ್ಯಾರೆಟ್ ಬೆಂದ ಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೋಬೇಕು. 1 ಕಪ್ಪು ಕ್ಯಾರೆಟ್ ತೊಗೊಂಡಿದ್ವಲ್ಲ, ಅದಕ್ಕೆ 3/4 ಕಪ್ನಷ್ಟು ಸಕ್ಕರೆ ತೊಗೊಳ್ಬೇಕು. ನಿಮ್ಗೆ ಸ್ವೀಟ್ ಇನ್ನೂ ಕಮ್ಮಿ ಬೇಕಂದ್ರೆ ಅರ್ಧ ಆದರೂ ಹಾಕ್ಕೋಬೋದು, ಅಥವಾ ಸ್ವೀಟ್ ಜಾಸ್ತಿ ತಿನ್ನೋರಿದ್ರಂದ್ರೆ 3/4 ಕಪ್ ಹಾಕ್ಕೋಬೋದು. ಸ್ವೀಟ್ ನಮಗೆ ಕಮ್ಮಿ ಬೇಕಂತ ನೋಡಿದ್ರಂದ್ರೆ ಸಕ್ಕರೆ ಕ್ವಾಂಟಿಟಿನ ನೀವು ಕಮ್ಮಿ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳಕತ್ತೀವಿ. ಈಗ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಜೋರು ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪೂರ್ತಿ ನೀರಿನ ಅಂಶ ಎಲ್ಲ ಹೋಗಬೇಕು. ಇದು ಕುದ್ದಂಗೆ ಸಕ್ಕರೆ ಟೈಪ್ ಹಾಕತ್ತಾರೆ, ಆವಾಗ ಗಟ್ಟಿಯಾಗಿ ಬರ್ತದೆ ಅಲ್ವಾ. ಕೈ ಆಡಿಸ್ಕೊತಾನೆ ಇರಬೇಕಿದೆ, ತಳ ಹಿಡಿತೈತೆ. ಮತ್ತು ಅದಕ್ಕೆ ಆದಷ್ಟು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡು ಮಾಡಿದರೆ ಈಸಿಯಾಗಿ ಬರ್ತದೆ. ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗೋವರೆಗೂ 8 ರಿಂದ 10 ನಿಮಿಷದವರೆಗೂ ಇದನ್ನು ಬೇಯಿಸಬೇಕು. ಈ ರೀತಿ ಇದ್ದಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ತಾನ ಆರಿದ ಮೇಲೆ ಗಟ್ಟಿ ಆಕತ್ತಿದೆ. ಈಗ ಕ್ಯಾರೆಟ್ ಹಲ್ವಾ ರೆಡಿ. ರುಚಿಯಾದಂಥ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ. ಈ ಕ್ಯಾರೆಟ್ ಹಲ್ವಾನ ಹಂಗನೂ ತಿನ್ಬೋದು. ಆಮೇಲೆ ಬ್ರೆಡ್ಡಿಗೆಲ್ಲ ಜಾಮ್ ಬದಲಿ ಹಲ್ವಾನ ಹಚ್ಕೊಂಡು ತಿಂದು ನೋಡ್ರಿ, ಭಾಳ ಟೇಸ್ಟ್ ಅನಿಸ್ತೈತಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಐಸ್ ಕ್ರೀಮ್ ಜೊತೆಗೆ ಹಲ್ವಾ ಹಾಕೊಂಡು ತಿಂದು ನೋಡ್ರಿ, ಭಾಳ ರುಚಿ ಅನಿಸ್ತೈತಿ. ಹಾಗಂದ್ರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೀಡಿಯೋದಾಗ ಭೇಟಿಯಾಗೋಣ. ಥ್ಯಾಂಕ್ ಯು.